ಕರ್ನಾಟಕದಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಗ್ಯಾಸ್ ಬ್ಲಾಸ್ಟ್ ಆಯಿತು ಅಂತ ಮೋದಿ ವಾಗ್ದಾಳಿ. ಮೋದಿಯವರಿಗೆ ಅವರು ಚುನಾವಣೆ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋಯಿತು ಅಂತ ಹೇಳ್ತಾರೆ. ಮೋದಿಯವರಿಗೆ ನೋಡಿ 28/7/2008 BS ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಗ ಕಂಠೀರವ ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ 10/4/10 BS ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಸರಣಿ ಬಾಂಬ್ ಆಗುತ್ತೆ ಬ್ಯಾಂಗ್ಳೂರಲ್ಲಿ, 10-15 ಕಡೆ ಆಗುತ್ತೆ. ಆಮೇಲೆ 10/4/13 ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಮಲ್ಲೇಶ್ವರಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ 20/1/20 BS ಯಡಿಯೂರಪ್ಪ ಅವರು 2ನೇ ಸಲ ಮುಖ್ಯಮಂತ್ರಿಗಳಾಗ್ತಾರೆ. ಆಗ ಮಂಗಳೂರು ಏರ್ಪೋರ್ಟಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ ಕುಂದಾಪ್ರಯಾಗ ಇಲ್ಲಿ ಈ ಜಾಗದಲ್ಲಿ ಬೊಮ್ಮಾಯಿಯವರಿದ್ದಾಗ 26/8/22 ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆಮೇಲೆ 19/10/22 ಕುಕ್ಕರ್ ಬಾಂಬ್, ಎಲ್ಲಿ ಕುಕ್ಕರ್ ಬಾಂಬ್ ಆಗಿದ್ದು? ಮಂಗಳೂರಲ್ಲಿ. ಒಟ್ಟು 6 ಕಡೆ BJP ಸರ್ಕಾರ ಇದ್ದಾಗ ಬಾಂಬ್ ಬ್ಲಾಸ್ಟ್ ಆಯಿತು. 6 ಕಡೆ ಆಯಿತು. ನಮ್ಮ ಸರ್ಕಾರದಲ್ಲಿ ಮೊನ್ನೆ ಆಯಿತು, ಎಲ್ಲಿ? ರಾಮೇಶ್ವರಂ. ಅದು ಈಗ ನರೇಂದ್ರ ಮೋದಿ ಅವರು ಹೇಳಿ, ಯಾರ ಕಾಲದಲ್ಲಿ ಬಾಂಬ್ ಬ್ಲಾಸ್ಟ್ ಜಾಸ್ತಿ ಆಯಿತು? BJP ಅವ್ರ ಕಾಲದಲ್ಲ, ಕಾಂಗ್ರೆಸ್ ಕಾಲದಲ್ಲ? BJP ಅವ್ರ ಕಾಲದಲ್ಲಿ ಆಗಿದ್ದು. ಆಮೇಲೆ ಪೊಲೀಸ್ ನೈತಿಕ ಗಿರಿ BJP ಅವರ ಆಡಳಿತದಲ್ಲಿ 9 ವರ್ಷದಲ್ಲಿ ಯಾವಾಗಲೂ ಅವರ ಪಕ್ಷದ ಅಂಗಪಕ್ಷಗಳಿದಾರಲ್ಲ, ಹೋಗೋದು, ಗಲಾಟೆ ಮಾಡೋದು, ಪೊಲೀಸ್ ನೈತಿಕ ಗಿರಿ. ಆಮೇಲೆ ಇದೇ ಹಾಕ್ಬಿಟ್ಟಿದಾರಲ್ಲ ಸಫ್ರಾನ್ ಪೊಲೀಸ್ಗೆ, ಇಲ್ಲಿ ಸೌತ್ ಕೆನರಾದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಹಾಕ್ಬಿಟ್ಟಿದ್ರು ಯಾವುದೋ ಹಬ್ಬಕ್ಕೆ. ಅದರಿಂದ ನರೇಂದ್ರ ಮೋದಿಯವರು ಹೇಳೋದೊಂದು ಮಾಡೋದೊಂದು. ಅವರು ಈ ಗೋಬಲ್ಸ್ ಅಂತ ಒಬ್ಬ ಇದ್ದಾನೆ ಜರ್ಮನಿನಲ್ಲಿ, ಹಿಟ್ಲರ್ ಹತ್ರ ಅವನು ಮಂತ್ರಿ ಆಗಿದ್ದ. ಅವನು ಯಾವ ಪೋರ್ಟ್ಫೋಲಿಯೋನೂ ಇಲ್ಲ. ಅವನು ಒಂದು ಸುಳ್ಳನ್ನ 100 ಸಲ ಹೇಳಿ ಅದನ್ನು ನಿಜ ಮಾಡೋದು. ಅವರ ವಂಶಸ್ಥರು ಮೋದಿಯವರು ಮತ್ತು BJP ಅವರು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸು. ಆ ಥರ ನರೇಂದ್ರ ಮೋದಿಯವರು ಅಷ್ಟು ಸುಳ್ಳು ಹೇಳೋ ವ್ಯಕ್ತಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.